ಸರ್, ಕಾರ್ನಾಡ್ ದಂಪತಿಗಳು ಇಬ್ರು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನನಗೆ ಒಂದು ಕುತೂಹಲ ಏನಂದ್ರೆ, ಈ ಸೇವೆ ಅಂದ್ರೆ ತಾವು ಏನ್ ಭಾವಿಸಿದ್ದೀರಿ ಅಂತ ಇಬ್ರು ಉತ್ತರಿಸಬೇಕು ಅಂತ. ಕಾರ್ನಾಡ್ ದಂಪತಿಗಳು ತೊಡಗಿಸ್ಕೊಂಡಿಲ್ಲ, ನಾನು ಇಲ್ಲೇ ಬೆಂಗಳೂರಲ್ಲಿ ಇರ್ತೀನಿ, ತೊಡಗಿಸ್ಕೊಂಡವ್ರು ಇವರೇ ನಡೆಸ್ತಾರೆ. ನನ್ನ ಕಡೆಯಿಂದ ಅವ್ರಿಗೊಂದು ಸಪೋರ್ಟ್ ಅಷ್ಟೇ, ಮಾಡ್ತಾ ಇರು, ನಾವು ನಿನ್ನ ಬೆನ್ನಿಗಿದ್ದೀವಿ ಅಂತ ಅನ್ನೋದು. ಎರಡನೇದು, ಇದ್ರ ಹಿಂದೆ ಯಾವುದೇ ಒಂದು ಸೇವೆ ಮಾಡ್ತಿದ್ದೀವಿ ಅನ್ನೋ ಉದ್ದೇಶ ಇಲ್ವಿಲ್ಲ. ನಮಗನಿಸ್ತದೆ ನಮಗೆ ಈ ಸೌಲಭ್ಯಗಳಿವೆ, ನಮ್ಗೆ ಅನುಕೂಲತೆ ಇದೆ, ನಾವು ನಗರದಲ್ಲಿರ್ತೀವಿ, ಯಶಸ್ವಿಯಾಗಿ ಒಂದು ಜೀವನ ನಡೆಸ್ತೀವಿ ಅಂತ ಹೊತ್ತಿನಲ್ಲಿ ಅದನ್ನ ಹಳ್ಳಿ ಜನರ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋದೊಂದೇ. ಅದು ಸೇವೆ ಅಂದ್ರೂ ಒಂದು ನಾವೇನೋ ಬಹಳ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆ ಬಂದ್ಬಿಡ್ತದೆ. ಆ ಭಾವನೆ ಖಂಡಿತವಾಗಿಯೂ ನಮ್ಮಲ್ಲಿಲ್ಲ. ಮತ್ತೆ ನಮ್ಗೆ ಮತ್ಯಾವ ಭಾವನೆ ಇದೆ, ಮತ್ಯಾವ ಭಾವನೆ? ಅದು ಶೇರ್ ಮಾಡ್ಕೊಳ್ಳೋದು, ಪಾಲ್ ಮಾಡ್ಕೊಂಡು ನಮ್ಮ ಪಾಲಿಗೆ ಯಾವ ಅನುಕೂಲತೆಗಳು ಬಂದಿದಾವು, ಶಿಕ್ಷಣ, ಆರೋಗ್ಯ, ಔಷಧಿ ಅಥವಾ ಈ ಉಳಿದ ನಾಗರಿಕ ಅನುಕೂಲ ಸೌಲಭ್ಯಗಳು ಯಾವ್ದು ನಮ್ಗೆ ದೊರೆತಿದಾವು, ಅವು ಆ ಹಳ್ಳಿಯ ಜನರಿಗೆ ತಕ್ಕ ಮಟ್ಟಿಗೆ ಸಿಗೋ ಹಾಗೆ ಮಾಡೋ ಪ್ರಯತ್ನ ಮಾಡೋದು ನಮ್ಮ ಉದ್ದೇಶ ಅಷ್ಟೇ. ಇನ್ನು ಈ ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೊಂದು ಸೇತುವೆ ಕಟ್ಟುತ್ತೆ ಅನ್ನೋಂಥದ್ದು. ಅದಕ್ಕೆ ಇವು ನಾವು ಸೇವಾ ಸೇತುವೆ ಅಂತ ಈ